Hello everyone, welcome back to my YouTube channel. ಇವತ್ತಿನ ರೆಸಿಪಿ ಬಂದು ಹೋಮ್ ಮೇಡ್ ಡಾಗ್ ಫುಡ್. ನಾನು ಸಾಧಾರಣವಾಗಿ ನನ್ನ ಡಾಗಿಗೆ ಹೊರಗಿನ ಫುಡ್ ಆಗಿರ್ಬೋದು, ಪ್ಯಾಕ್ಡ್ ಫುಡ್ ಆಗಿರ್ಬೋದು ಕೊಡಕ್ಕೆ ಇಷ್ಟಪಡಲ್ಲ. ಸಾಧ್ಯವಾದಷ್ಟು ಮನೇಲಿ ಈ ರೀತಿ ಅವನಿಗೆ ಹೆಲ್ದಿಯಾಗಿ ಏನ್ ಮಾಡ್ಕೊಡ್ಬೋದು ಅಂತ ನೋಡ್ತೀನಿ. ನೀವು ನಿಮ್ ಡಾಗ್ಗೆ ಹೆಲ್ದಿ ಹೋಮ್ ಮೇಡ್ ಫುಡ್ ಮಾಡ್ಕೊಡ್ಬೇಕಂದ್ರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾರೆಟ್, ಆಲೂಗಡ್ಡೆ ಮತ್ತು ಬೀನ್ಸ್ ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ, 1/4 ಕಪ್ ಅಷ್ಟು ತೊಗರಿಬೇಳೆ, 1/4 ಕಪ್ ಅಷ್ಟು ಹೆಸರು ಬೇಳೆನ 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಡು 15 ರಿಂದ 20 ನಿಮಿಷ ನೆನ್ಸಿಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಅರಿಶಿನ ಪುಡಿ, ಚುಟ್ಕೆ ಉಪ್ಪು ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೊನೆದಾಗ ಹಾಕೊಂಡು 2 ರಿಂದ 2.5 ಕಪ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. ನಾನು ಯಾವ ಕಪ್ ಅಳತೆಲಿ ಅಕ್ಕಿ ಬೇಳೆ ಇಟ್ಕೊಂಡಿದ್ನೋ ಅದೇ ಕಪ್ ಅಳತೆಲಿ ನೀರ್ ಹಾಕೋತಾ ಇದ್ದೀನಿ. ನೀರ್ ಹಾಕೊಂಡು 2 ರಿಂದ 3 ವಿಸಿಲ್ ಬರೋ ತನಕ ಬಿಡ್ಬೇಕು. ನಾವು ಸಾಮಾನ್ಯವಾಗಿ ತಿನ್ನೋ ತರ ಉಪ್ಪಿಟ್ಟು, ಚಿತ್ರಾನ್ನ, ಪಲಾವ್, ಬಿರಿಯಾನಿ ಆಗಿರ್ಬೋದು, ಇದ್ರಲ್ಲಿ ನಾವು ಸಿಕ್ಕಾಪಟ್ಟೆ ಎಣ್ಣೆ, ಮಸಾಲೆ ಎಲ್ಲಾನು ಹಾಕಿರ್ತೀರಿ. ಆ ರೀತಿ ಆಹಾರನ ನಾವು ಖಂಡಿತವಾಗ್ಲೂ ನಮ್ ಡಾಗ್ಸ್ಗೆ ಕೊಡಬಾರ್ದು. ನೀವು ಕೂಡ ನಿಮ್ ಡಾಗ್ಸ್ಗೆ ಮನೆ ಊಟನೇ ಕೊಡಕ್ಕೆ ಪ್ರಯತ್ನಿಸಿ. ನಾನು ಇವಾಗ ಅಡ್ಗೆ ಮಾಡುವಾಗ ಸ್ವಲ್ಪ ಉಪ್ಪು ಬಳಕೆ ಮಾಡಿದ್ದೆ. ಜನರಲ್ ಆಗಿ ಡಾಗ್ಸ್ಗೆ ಉಪ್ಪು ಕೊಡಬಾರ್ದು ಅಂತ ಹೇಳ್ತಾರೆ, ಬಟ್ ಚುಟ್ಕೆ ಉಪ್ಪು ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕೇಳಿದಾಗ ಕೂಡ ಅವ್ರು ಕೊಡ್ಬೋದು ಅಂತ ಹೇಳಿದ್ರು. ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ವೆಟರ್ನರಿ ಡಾಕ್ಟರ್ಸ್ ಎಲ್ಲ ಹೇಳೋರು ಉಪ್ಪು ಕೊಡ್ಬೋದು, ನಮ್ಗೆ ಉಪ್ಪು ಬೇಕು, ಅವ್ರಿಗೂ ಉಪ್ಪಿನ ಅಗತ್ಯ ಇರುತ್ತೆ ಅಂತ. ಹಾಗಾಗಿ ನನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ತೊಂದರೆ ಎಲ್ಲ ಕೊಡ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ನಡುವೆ ನಾನು ಅವ್ನಿಗೆ ಉಪ್ಪು ಬಳಕೆ ಮಾಡ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಅವ್ರ ಬ್ಯಾಡ್ ಬ್ರೆತ್ ಕಂಟ್ರೋಲ್ ಆಗುತ್ತೆ. ಜನರಲ್ ಆಗಿ ಬಾಯ್ ಸ್ಮೆಲ್ ಬರುತ್ತೆ ಡಾಗ್ಸ್ಗೆ ಅತಿಯಾಗಿ. ಕೊನೆಯದಾಗಿ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕೊಂಡು ನಂತರ 1 ಕಪ್ ಹಾಲು, ಅದೇ ಅಳತೆಯಲ್ಲಿ 1 ಕಪ್ ನೀರನ್ನು ಹಾಕೊಂಡು ಎರಡನ್ನು ಮಿಕ್ಸ್ ಮಾಡಿಟ್ಟಿದ್ದೆ. ಸ್ವಲ್ಪ ಹಾರದ್ಮೇಲೆ ಹೋಗಿ ನಾನು ನನ್ನ ಡಾಗ್ ಕೊಟ್ಟೆ. ಇವನೇ ನನ್ನ ಡಾಗ್, ಅವನ ಹೆಸರು ಸ್ಪೈಕ್ ಅಂತ. ಊಟ ಇಟ್ಟಿದ ತಕ್ಷಣ ಓಡ್ ಬಂದು ತಿನ್ನಕ್ ಶುರು ಮಾಡ್ದ. ಅವ್ನು ಈ ರೀತಿ ಊಟ ತಿಂದ್ರೇನೆ ನನಗೆ ತುಂಬಾ ಖುಷಿ ಆಗತ್ತೆ. ಜನರಲ್ ಆಗಿ ಇದು ಎಲ್ಲ ಪೆಟ್ ಪೇರೆಂಟ್ಸ್ಗೆ ಇರೋ ಒಂದು ತಲೆನೋವು ಅಂತ ಹೇಳ್ಬೋದು. ಒಂದ್ಸತಿ ಅವ್ರು ಯಾವ್ದಾದ್ರು ಊಟ ತಿಂದಿಲ್ಲ ಅಂದ್ರೆ ತುಂಬಾ ಬೇಜಾರಾಗೋಗುತ್ತೆ. ಒಂದೊತ್ತು ತಿಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಅವ್ನ್ ಈ ರೀತಿ ಮಾಡ್ಕೊಟ್ಟಾಗಲ್ಲ ಅವ್ನ್ ಯಾವಾಗ್ಲೂ ಅವ್ನ ಬೌಲ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ತಾನೆ. ಇವಾಗ ಅವ್ನ್ ತಿಂದ್ಬಿಟ್ಟು ಮತ್ತೆ ಬಂದು ಇನ್ನೊಂದ್ ಸ್ವಲ್ಪ ಇರೋ ಅನ್ನನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿ ಮಾಡುವಾಗ ಇನ್ನೂ ಖುಷಿ ಆಗತ್ತೆ. ಅಡ್ಗೆ ಮಾಡಿರೋದಕ್ಕೂ ಸಾರ್ಥಕ ಅನ್ಸತ್ತೆ. ಐ ಹೋಪ್ ಆಲ್ ದ ಪೆಟ್ ಪೇರೆಂಟ್ ಕ್ಯಾನ್ ರಿಲೇಟ್ ಟು ದಿಸ್. ಕೊನೆಯದಾಗಿ ಸಂಜೆ ಹೊತ್ತಿಗೆ ತುಂಬಾ ಮಳೆ ಬರ್ತಿತ್ತು. ಅವನು ಕೆಳಗಡೆ ಓಡ್ ಬಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ.